ಹಾಯ್ ಗೈಸ್, ನಮಸ್ತೆ. ಇವತ್ತು ಸರಳ ವರಸೆ ಒಂದನೆಂದು ಹೇಳಿಕೊಡ್ತೇನೆ. ಫ್ಲೂಟ್ನಲ್ಲಿ ಹೇಗೆ ನುಡಿಸುವುದು ಮತ್ತು ಹೇಗೆ ಬೆರಳು ಹಿಡಿಯುವುದು, ಅಂದರೆ ಫ್ಲೂಟ್ನಲ್ಲಿ ಹೇಗೆ ಹಿಡಿಯುವುದು ಅಂತ ಹೇಳಿಕೊಡ್ತೀನಿ ಗೈಸ್, ಓಕೆನಾ. ಮತ್ತು ಆದಿತಾಳ ಹೇಗೆ ಅಂತ ಹೇಳಿಕೊಡ್ತೀನಿ, ಆಯಿತಾ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ 2ನೇ ಕಾಲ 3ನೇ ಕಾಲ ಎಲ್ಲ ಹೇಳಿಕೊಡ್ತೀನಿ ಗೈಸ್, ಓಕೆನಾ. ಹೇಗೆ ಹಿಡಿಯುವುದು, ಹೇಗೆ ನುಡಿಸುವುದು, ಆದಿತಾಳ ಹೇಗೆ ಹಾಕೋದು ಅಂತೆಲ್ಲ ಹೇಳಿಕೊಡ್ತೀನಿ ಗೈಸ್, ಓಕೆನಾ. ಅದಕ್ಕಿಂತ ಮೊದಲು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಕೆಳಗೆ ಕಾಣ್ತಿದೆ ಅಲ್ವಾ, ಬೆಲ್ ಬಟನ್ ಒತ್ತಿ ಆ್ಯಂಡ್ ಶೇರ್ ಮಾಡಿ, ಆಯಿತಾ ಫ್ರೆಂಡ್ಸ್, ಓಕೆನಾ. ಓಕೆ, ಹಾಗಾದರೆ ಈಗ ಶುರು ಮಾಡುವ. ಸರಳ ವರಸೆ ಒಂದನೇದು ಹೇಗೆ ನುಡಿಸೋದು, ಹೇಗೆ ಬೆರಳು ಹಿಡಿಯೋದು ಈ ಫ್ಲೂಟ್ನಲ್ಲಿ ಅಂತ. ಇದು ಕರ್ನಾಟಿಕ್ ಫ್ಲೂಟ್ 8 ಹೋಲ್ ಇರುತ್ತೆ. ಹಿಂದೂಸ್ತಾನಿಯಲ್ಲಿ ಅಂತ ಅಂದರೆ 6 ಹೋಲ್ ಇರುತ್ತೆ. ಹಿಂದೂಸ್ತಾನಿ ಫ್ಲೂಟ್ ಅಂತ ಇದೆ, ಅದರಲ್ಲಿ ಆದರೆ 6 ಹೋಲ್ ಇರೋದು, ಇದರಲ್ಲಿ 8 ಹೋಲ್ ಇದೆ. ಇದು ಕರ್ನಾಟಿಕ್ ಫ್ಲೂಟ್, ಅದಕ್ಕೆ ಓಕೆನಾ. ಈಗ ಸರಳ ವರಸೆ ಒಂದು ಹೇಗೆ ಹಿಡಿಯುವುದು ಬೆರಳು, ಅಂದರೆ ಹೇಗೆ ಹಿಡಬೇಕು, ಹೇಗೆ ಸೌಂಡ್ ಬರುತ್ತೆ ಅಂತ ಹೇಳ್ಕೊಡ್ತೀನಿ ಗೈಸ್, ಓಕೆನಾ. ಸರಳ ವರಸೆ ಒಂದು ಸರಿಗಮ ಪದನಿಸ ಸಣ್ಣಿದಪ್ಪ ಮಗರಿಸ ಹೇಗೆ ನುಡಿಸುವುದು, ಹೇಗೆ ತಾಳ ಹಾಕೋದು, ಆದಿ ತಾಳ ಹೇಗೆ ಹಾಕೋದು, ಹೇಗೆ ಬೆರಳು ಹಿಡಿಯುವುದು ಫ್ಲೂಟ್ನಲ್ಲಿ ಅಂತ ಹೇಳಿಕೊಡ್ತೀನಿ ಗೈಸ್, ಓಕೆನಾ. ಈಗ ಇದು ಫಸ್ಟ್ 2 ಹೋಲ್ ಮುಚ್ಚಬೇಕು, ಆಯಿತಾ. ಇದು ಫಸ್ಟ್ 2 ಹೋಲ್ ಮುಚ್ಚಿ, ಇದು 2 ಹೋಲ್ ಕಾಣ್ತಿದ್ದಲ್ಲ, ಅದು 2 ಹೋಲ್ ಮುಚ್ಚಿ, ಓಕೆನಾ. ಇದು 2 ಹೋಲ್ ಮುಚ್ಚಿದ್ರೆ ಆಯಿತು, ಆಗ ಆಗುತ್ತೆ, ಆಯಿತಾ. ಇದು ರೀ ಅಂತ ಹೇಳಿದರೆ ಫಸ್ಟ್ ಒಂದು ಮುಚ್ಚುದು, ಆಯಿತಾ. ಫಸ್ಟ್ ಒಂದು ಮುಚ್ಚುದು, ಸೆಕೆಂಡ್ ಒನ್ ಹಾಫ್, ಇಷ್ಟೇ ನೋಡಿ, ಆಯಿತಾ. ಇದು ಸೆಕೆಂಡ್, ಇದು ರೀ, ಓಕೆನಾ. ಇದು ಇದು ರೀ, ಆಗ ಆಗುತ್ತೆ. ಅಂತ ಹೇಳಿದರೆ ಹೀಗೆ ಸೌಂಡ್ ಬರುತ್ತೆ ನೋಡಿ ಗೈಸ್, ಹೀಗೆ ಬರುತ್ತೆ ಅಂತ ಹೇಳಿದರೆ ನೋಡಿ. ಇನ್ನೂ ತೋರಿಸ್ತೀನಿ, ಹೀಗೆ. ರೀ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದರೆ ಹೀಗಾಗತ್ತೆ, ಓಕೆನಾ. ನೆಕ್ಸ್ಟ್ ಅಂತ ಹೇಳಿದರೆ ಫುಲ್ ಬಿಡಬೇಕು ಗೈಸ್, ಓಕೆನಾ. ಒಂದು ಈ ಬ್ಯಾಲೆನ್ಸಿಗೆ ತಕ್ಕ ಒಮ್ಮೆ ಹೀಗೆ ಲಾಸ್ಟ್ ಒಮ್ಮೆ ಹೀಗೆ ಇಟ್ಟರೆ ಆಯಿತು ಅಷ್ಟೇ, ಮತ್ತು ಎಲ್ಲ ಬಿಡಬೇಕು. ಒಂದು ಮುಚ್ಚಲಿಕ್ಕೆ ಇಲ್ಲ, ಹಾಫು ಇಲ್ಲ, ಏನಿಲ್ಲ, ಆಯಿತಾ. ಇದು ಒಂದು ಮುಚ್ಚಲಿಕ್ಕೆ ಇಲ್ಲ, ಇದೊಂದು ಇಟ್ಟರಾಯ್ತು, ಲಾಸ್ಟ್ ಒಂದು ಹೋಲ್ ಇಟ್ಟರಾಯ್ತು, ಓಕೆನಾ. ಓಕೆ, ಮತ್ತು ಈಗ ಆಯಿತು. ಅಂತ ಹೇಳಿದರೆ ಫಸ್ಟ್ ಇದೊಂದು ಬಿಡಬೇಕು ಗೈಸ್, ಫಸ್ಟ್ ಇದೊಂದು ಬಿಡಬೇಕು, ನೆಕ್ಸ್ಟ್ ಎಲ್ಲ ಮುಚ್ಚಬೇಕು, ಆಯಿತಾ. ಅದು ಲಾಸ್ಟ್ ಇದೊಂದು ಹೋಲ್ ಇರಲಿ, ಅದು ಪರವಾಗಿಲ್ಲ. ಫಸ್ಟ್ ಇದೊಂದು ಇದೆಯಲ್ಲ, ಅದೊಂದು ಬಿಡಬೇಕು, ಆಯಿತಾ. ಆಗ ಆಗತ್ತೆ. ಹೀಗೆ ನೆಟ್ಟೆಲ್ಲ ಮುಚ್ಚಬೇಕು, ಆಯಿತಾ. ಹೀಗೆ ಮುಚ್ಚಿದ್ರೆ ಆಗುತ್ತೆ, ಹೀಗೆ ಆಗುತ್ತೆ ನೋಡಿ, ಹೀಗೆ ಆಗುತ್ತೆ, ಆಯಿತಾ. ನೋಡಿ ಇನ್ನೊಮ್ಮೆ ತೋರಿಸ್ತೀನಿ, ಇದು ಆಗುತ್ತೆ, ಆಯಿತಾ. ಹಾಗೆ ನೆಕ್ಸ್ಟ್ ಅಂತ ಹೇಳಿದರೆ ಹೀಗೆ, ಆಯಿತಾ. ಅಂತ ಸರಿಗಮ ಅಂತ ಹೇಳಿದರೆ 5 ಬೆರಳು ಮುಚ್ಚಬೇಕು. ಫಸ್ಟ್ ಐದು ಹೋಲ್ ಇರುತ್ತೆ ಅಲ್ವಾ, ಫಸ್ಟ್ 5 ಹೋಲ್ ಫ್ಲೂಟ್ನಲ್ಲಿ ಅದು ಮುಚ್ಚಬೇಕು, ಆಯಿತಾ. ಫಸ್ಟ್ 5 ಹೋಲ್ ಮುಚ್ಚಿ ಆಗ ಆಗುತ್ತೆ, ಓಕೆನಾ. ಹೀಗೆ, ಓಕೆನಾ. ನೆಕ್ಸ್ಟ್ ಅಂತ ಹೇಳಿದರೆ ಫಸ್ಟ್ 4 ಹೋಲ್ ಇದೆ ಅಲ್ಲ ಕೊಳಲಿನಲ್ಲಿ, 4 ಹೋಲ್ ಮುಚ್ಚಬೇಕು. 5ನೇ ಹೋಲ್ ಹೀಗೆ ಹಾಫ್ ಅಷ್ಟೇ ನೋಡಿ, ಇಷ್ಟೇ ಹಾಫ್ ಅಂತ, ಆಯಿತಾ. ಇದು ಆಯಿತಾ. ಫಸ್ಟ್ 4 ಹೋಲ್ ಮುಚ್ಚಬೇಕು ಫ್ಲೂಟ್ನಲ್ಲಿ, 5ನೇ ಹೋಲ್ ಹೀಗೆ ಅಷ್ಟೇ ಹಾಫ್, ಇದು ಆಯಿತಾ. ಇಷ್ಟೇ. ಅಂತ ಹೇಳಿದರೆ ಫಸ್ಟ್ 2 ಹೋಲ್ ಮುಚ್ಚಬೇಕು, 3ನೇ ಹೋಲ್ ಅಂದರೆ 3rd ಹೋಲ್ ಹೀಗೆ ನೋಡಿ, ಹಾಫ್, ಇಷ್ಟೇ, ಆಯಿತಾ. ಇಷ್ಟೇ. ಇದು ಆದರೆ ಗಾಳಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ, ಇಲ್ಲಾಂದರೆ ಸೌಂಡ್ ಬರೋದಿಲ್ಲ, ಆಯಿತಾ. ಅಂತ ಹೇಳಿದರೆ ನೋಡಿ, ಇಷ್ಟೇ, ಇದು ಹಾಫು, ಆಯಿತಾ. ಇಷ್ಟೇ. ನೆಕ್ಸ್ಟ್ ಅಂತ ಹೇಳಿದರೆ ಹಾಗೆ ಹೇಳಿದಾಗೆ 2 ಹೋಲ್ ಮುಚ್ಚೋದು, ಫಸ್ಟದು 2 ಹೋಲ್ ಮುಚ್ಚಬೇಕು ಕೊಳಲಿನಲ್ಲಿ, ಆದರೆ ಸ್ವಲ್ಪ ಹೈ ಬರಬೇಕು, ಹಾಗಾಗಿ ಸ್ವಲ್ಪ ಸೌಂಡು, ಸ್ವಲ್ಪ ಗಾಳಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ. ಇದು ಅಂದರೆ ಬೇಸ್ ಅಲ್ಲಲ್ಲ, ಹಾಗೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ, ಆಯಿತಾ. ಅಂತ ಸ್ವಲ್ಪ ಜಾಸ್ತಿ ಗಾಳಿ ಹಾಕಬೇಕಾಗ್ತದೆ, ಆಗ ಬರ್ತದೆ, ಆಗ ಸರಿಗಮ ಪದನಿಸ ಆಯಿತು. ನೆಕ್ಸ್ಟ್ ಅದು ರಿಟರ್ನ್ಸ್ ಬರಬೇಕಾದ್ರೆ ಇನ್ನೊಮ್ಮೆ ಸಾನಿದಪ್ಪ ಮಗರಿಸ ಹೀಗೆ, ಆಯಿತಾ. ಗಾಳಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ, ಆಯಿತಾ. ಅದು ಅದು ಹಾಗೆ. ನೆಕ್ಸ್ಟ್ ನೀ ಅಂತ ಹೇಳಿದ್ದಲ್ಲ, ಮೂರನೇ ಹಾಲ್ ಹಾಫ್ ಹಿಡಿಬೇಕು,
ಆಯಿತಾ. ಅದು ನೀ 2 ಹೋಲ್ ಮುಚ್ಚೋದು, 3ನೇ ಹೋಲ್ ಹಾಫ್ ಹಿಡಿಬೇಕು. ಓಕೆನಾ, ಇದು ನೀ ಆಗುತ್ತೆ. ಸೊ ನೀ ಆಯಿತಾ. ದ ಅಂತ ಹೇಳಿದರೆ 4 ಹೋಲ್ ಮುಚ್ಚೋದು, ಫಸ್ಟ್ 4 ಹೋಲ್ ಮುಚ್ಚಬೇಕು, 5ನೇ ಹೋಲ್ ಅರ್ಧ, ಅದು ದ ಆಗುತ್ತೆ. ಸಾನಿದ. ಓಕೆನಾ. ಪ ಅಂತ ಹೇಳಿದರೆ 5 ಬೆರಳು, 5 ಹೋಲ್ ಮುಚ್ಚೋದು ಫ್ಲೂಟ್ನಲ್ಲಿ ಆಯಿತಾ. ಸಾನಿ ದ ಪ. ಮ ಅಂತ ಹೇಳಿದರೆ ಫಸ್ಟ್ ಒನ್ ಬಿಡೋದು, ಮತ್ತೆ ಎಲ್ಲ ಮುಚ್ಚೋದು, ಲಾಸ್ಟ್ ಪರವಾಗಿಲ್ಲ ಆಯಿತಾ. ಮ. ನೆಕ್ಸ್ಟ್ ಗ ಅಂತ ಹೇಳಿದರೆ ಎಲ್ಲ ಬಿಡಬೇಕು, ಲಾಸ್ಟ್ ಒಂದು ಹಿಡಬೇಕು ಅಷ್ಟೇ, ಗ ಆಯಿತಾ. ನೆಕ್ಸ್ಟ್ ಗ ಹೀಗೆ ನೋಡಿ, ಎಲ್ಲ ಬಿಡೋದು. ನೆಕ್ಸ್ಟ್ ರಿ ಅಂತ ಹೇಳಿದರೆ ಒಂದು ಮಾತ್ರ, ಫಸ್ಟ್ ಒನ್ ಮಾತ್ರ ಮುಚ್ಚಬೇಕು, ಸೆಕೆಂಡ್ ಒನ್ ಹಾಫ್ ನೋಡಿ, ಹಾಫ್ ಆಯಿತಾ. ಇಷ್ಟೇ ನೋಡಿ, ಇಷ್ಟೇ ಮುಚ್ಚೋದು ಆಯಿತಾ, ಅದು ರಿ. ಇಷ್ಟೇ ಆಯಿತಾ, ಅದು ರಿ. ನೆಕ್ಸ್ಟ್ ಸ. ಹೀಗೆ ಇದು 2 ಮಾತ್ರ ಮುಚ್ಚೋದು, ಫಸ್ಟ್ ಒನ್. ಓಕೆನಾ. ಅದು ಸರಿಗಮ ಪದ ನಿಸ ಸನ್ನಿಧಪ ಮಗರಿಸ ಆಯಿತು ಗೈಸ್. ಹೀಗೆ ಆಗುತ್ತೆ ಗೈಸ್ ಸೌಂಡ್. ಓಕೆನಾ. ನೆಕ್ಸ್ಟ್ ಆದಿತಾಳ ಹೇಗೆ ಅಂತ ಹೇಳಿಕೊಡ್ತೀನಿ. ಆದಿತಾಳ ಈ ಒಂದು ಹಾಕೋದು, ಹೀಗೆ ಒಂದು ಹಾಕೋದು, 2, ಇದು 3, 4, 5, 6, 7, 8, ಇದು ಆದಿತಾಳ ಆಗುತ್ತೆ. ಸ ರಿ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರಿ ಸ. ಇದು 1ನೇ ಕಾಲ ಆಗುತ್ತೆ ಗೈಸ್. ಓಕೆನಾ. ಸ ರಿ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರಿ ಸ. ಇದು 1ನೇ ಕಾಲ ತಾಳ ಆಗುತ್ತೆ ಆಯಿತಾ. 2ನೇ ಕಾಲ ಅಂತಂದರೆ ಒಂದು ಪೆಟ್ಟಿ, ಒಂದು ಏಟಿಗೆ 2 ಅಕ್ಷರ ಬರಬೇಕು. ಒಂದು ಏಟಿಗೆ 2 ಅಕ್ಷರ ಬರಬೇಕು. ಸ ರಿ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರಿ ಸ. ಸ ರಿ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರಿ ಸ. ಇದು ಹಿಡಿಯೋದು ಸೇಮ್, ಇದರಲ್ಲಿ ಹಿಡಿಯೋದು ಆಗ ಹೇಳಿದೆ ಅಲ್ವಾ. ಸೊ ಹಾಗೆ ಹೇಗೆ ಹಿಡಿಬೇಕು, ರಿ ಹೇಗೆ ಹಿಡಿಬೇಕು, ಗ ಹೇಗೆ ಹಿಡಿಬೇಕು, ಹಾಗೆ ಹಿಡಿಯೋದು. ಓಕೆನಾ. ಮತ್ತೆ ನುಡಿಸೋದು 1ನೇ ಕಾಲ 2ನೇ ಕಾಲ ಅಷ್ಟೇ. 3ನೇ ಕಾಲ ಅಂತ ಹೇಳಿದರೆ ಒಂದು ಏಟಿಗೆ 4 ಅಕ್ಷರ ಬರಬೇಕು. ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಇಲ್ಲಿಗೆ ತಾಳ ಕಂಪ್ಲೀಟ್ ಆಗೋದಿಲ್ಲ, ಅದಕ್ಕೆ ಇನ್ನೊಮ್ಮೆ ಹೇಳಬೇಕು ಸ ರಿ ಗ ಮ ಪ ದ ನಿ ಸ ಸ ನಿ ಮ ಗ ರಿ ಸ ಅಂತ, ಇಲ್ಲಾಂದರೆ ತಾಳ ಕಂಪ್ಲೀಟ್ ಆಗೋದಿಲ್ಲ. ಓಕೆನಾ. ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಓಕೆನಾ ಗೈಸ್. ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ ಅಂತ ಇದು 3ನೇ ಕಾಲ ಆಗುತ್ತೆ ಗೈಸ್. ಓಕೆನಾ. ಈಗ 1ನೇ ಕಾಲ ಹೇಗೆ ನುಡಿಸೋದು ಗೊತ್ತಾಯ್ತಲ್ವಾ. ಹೀಗೆ ಇದು 1ನೇ ಕಾಲ ಆಗುತ್ತೆ. 2ನೇ ಕಾಲ ಹೇಳಿದೆ ಅದು ಒಂದು ಏಟಿಗೆ 2 ಅಕ್ಷರ ಬರಬೇಕು ಅಂತ. ಇದು ಒಂದು ಏಟಿಗೆ 2 ಅಕ್ಷರ, ಹಾಗೆ 4 ಅಕ್ಷರ ಅಂದರೆ 3ನೇ ಕಾಲ. ಅದು ಇದು 3ನೇ ಕಾಲ. ಓಕೆನಾ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ 1ನೇ ಕಾಲ 2ನೇ ಕಾಲ 3ನೇ ಕಾಲ ಹೇಳ್ಕೊಡ್ತೀನಿ. ಅದು ಸೆಕೆಂಡ್ ಸರಳ ವರಸೆ. ಈಗ 1ನೇ ಕಾಲ ಒಂದು ಕಲೀರಿ. 1ನೇ ಕಾಲ ಮೈನ್ ಬರಬೇಕು, 2ನೇ ಕಾಲನು ಮೈನ್ ಬರಬೇಕು ಆಯಿತಾ. ಸ ರಿ ಗ ಮ ಪ ದ ನಿ ಸ ಆಯಿತಾ. ಸ ನಿ ದ ಪ ಮ ಗ ರಿ ಸ. ಇದು 1ನೇ ಕಾಲ. ಓಕೆನಾ. 2ನೇ ಕಾಲ ಅಂದರೆ ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ಓಕೆನಾ. 1ನೇ ಕಾಲ ಸ ರಿ ಗ ಮ ಪ ದ ನಿ ಸ
ಸ ನಿ ದ ಪ ಮ ಗ ರೀ ಸ. ಎರಡನೇಗಾಲ ಸ ರೇ ಗ ಮ ಪ ದ ನಿ ಸ ನಿ ದ ಪ ಮ ಗ ರೀ ಸ. ಓಕೆನಾ? ಒಂದನೆಗಾಲ ಮತ್ತೆ ಹೇಳಿಕೊಡ್ತೀನಿ ಗೈಸ್ ನೆಕ್ಸ್ಟ್ ಇನ್ನೊಮ್ಮೆ ವೀಡಿಯೋದಲ್ಲಿ. ಓಕೆನಾ? ಓಕೆ, ಇದು ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಾಗಿದೆ ವಿಡಿಯೋ ಅಂತ ಒಮ್ಮೆ ಕಮೆಂಟ್ಸ್ ಮಾಡಿ ಗೈಸ್. ಓಕೆನಾ? ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ, ಕೆಳಗೆ ಬೆಲ್ ಬಟನ್ ಇದೆ ಅದನ್ನು ಒತ್ತಿ, ಆ್ಯಂಡ್ ಶೇರ್ ಮಾಡಿ ಗೈಸ್. ಓಕೆನಾ? ಬಾಯ್.